ಮುನಿರತ್ನರದ್ದು ಎನ್ನಲಾಗಿರುವ ಆಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ಆಗಿ ಶಾಸಕರ ಅರೆಸ್ಟ್ ಕೂಡ ಆಯಿತು. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನದು ಈ ಸ್ಟೋರಿ ನೋಡಿ. ಮುನಿರತ್ನ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್. ಚೆಲುವರಾಜು ಮೇಲೆ ಇತ್ತ ಭಾರಿ ಒತ್ತಡ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದ ಮೇಲೆ ಮುನಿರತ್ನರನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕರ ವಿರುದ್ಧ ಚೆಲುವರಾಜು ದೂರು ನೀಡಿದ ಬಳಿಕ ಫಿಲ್ಮ್ ಸ್ಟೈಲ್ನಲ್ಲಿ ಬಂಧಿಸಲಾಗಿದೆ. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರು ನೀಡಿರೋ ಚೆಲುವರಾಜು ಮೇಲೆ ಹನುಮಂತರಾಯಪ್ಪ ಒತ್ತಡ ಹೇರಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಬ್ಬರು ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ರಿಪಬ್ಲಿಕ್ ಕನ್ನಡ ಈ ಆಡಿಯೋ ದೃಢೀಕರಿಸೋದಿಲ್ಲ. ಆಡಿಯೋ ರಿಲೀಸ್ ಮಾಡಿದ ಮುನಿರತ್ನ ಬೆಂಬಲಿಗರು ಚೆಲುವರಾಜುಗೆ ಟೆಂಡರ್ ರದ್ದು ಮಾಡುವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಸಣ್ಣ ಸಂಗತಿಗೆ ಕಂಪ್ಲೇಂಟ್ ಕೊಟ್ಟಿದೆಯಾ, ನಮ್ಮದೇ ಸರ್ಕಾರ ಇದೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹನುಮಂತರಾಯಪ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿವೀಲ್ ಆಗಿದೆ. ಚೆಲುವರಾಜು ಎಲ್ಲಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಇಲ್ಲ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದ್ರಲ್ಲೂ ನೀನು ನನ್ನ ತಾಲೂಕ್ನು ತಲೆ ಕೆಡ್ಸ್ಕೊಂಬೇಡ, ಬಾ ನೀನು. ಮತ್ತೊಂದು ಆಡಿಯೋದಲ್ಲಿ ಸ್ನೇಹಿತರ ಜೊತೆ ಗುತ್ತಿಗೆದಾರ ಚೆಲುವರಾಜು ಮಾತನಾಡಿದ್ದು, ಶಾಸಕರ ಬಳಿ ಹೋಗದಂತೆ ಬೆದರಿಕೆ ಒಡ್ಡಿದ್ದರು ಎಂಬ ಮಾತು ಕೇಳಿಬಂದಿದೆ. ಶಾಸಕರು ನನಗೆ ತೊಂದರೆ ಕೊಟ್ಟವರಲ್ಲ, ಯಾರೋ ಅವರಿಗೆ ಸುಮ್ಮನೆ ಹೇಳಿದ್ದಾರೆ ಎಂಬ ಸಂಭಾಷಣೆ ಮತ್ತೊಂದು ಆಡಿಯೋದಲ್ಲಿದ್ದು, ಆ ಆಡಿಯೋ ವೈರಲ್ ಆಗಿದೆ. ಇದು ಮೋಸ್ಟ್ಲಿ ಇದು ವೇಲುದೇ ಕೆಲಸ ಅಣ್ಣ. ವೇಲು ಮಾತಿಲ್ಲ. ಅದು ಏನಾಗಿತ್ತು ಅಂದ್ರೆ MLA ಹತ್ರಕ್ಕೆ ಹೋಗ್ಬೇಡ ನೀನು ಅಂತ ನನಗೆ 4-5 ಸಲ ವಾರ್ನ್ ಮಾಡಿದ್ರು. ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ, ನೀನ್ ಆ ಕಡೆ ಈ ಕಡೆ ನನ್ನ ಎದುರ್ಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಣ ನನಗೆ. ನನ್ನನ್ನ ಅಲ್ಲಿ ಹೋಗ್ಬೇಡ ಅಂತ ಎದುರ್ಸಕ್ಕೆ ಈಗ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಯಪ್ಪ ನಾನು ನಿನ್ಗೆ ಅವತ್ತು ಹೇಳ್ದೆ, ನನ್ಗೇನು ಮೋಸ ಮಾಡಿಲ್ಲ. ಆ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ, ಆ ಯಪ್ಪ MLA ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ. ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳ್ದೆ. ಈ ಯಪ್ಪ ಬಿಡ, ಅವನಿಗೆ ಏನ್ ಎದುರ್ಕತ್ಯ ಅಂತ ಈ ಯಪ್ಪ ಏನು ಕಾಂಟ. ಇದು ಯಾರೋ ಹೇಳವ್ರ ಅವ್ರ ಕಿವಿಗೆ, ಸುಮ್ನೆ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖಂಡರು ಸವಾಲು ಸ್ವೀಕರಿಸಿ BC ರೋಡ್ ಚಲೋಗೆ ಇವತ್ತು ಕರೆ ನೀಡಲಾಗಿದೆ. ಹಾಗಾಗಿ 100 ಜನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಬಜರಂಗದಳ BHP ಇಂದ ಕರೆ ನೀಡಲಾಗಿತ್ತು. ಹಾಗಾಗಿ ಸಾಕಷ್ಟು ಜನ ಜಮಾವಣೆಗೊಂಡಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. BC ರೋಡ್ನಲ್ಲಿ ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲು. ಸೂಕ್ಷ್ಮ ಪ್ರದೇಶ ಸದ್ಯಕ್ಕಂತೂ BC ರೋಡ್. ಸಾಕಷ್ಟು ಜನ ಕಾರ್ಯಕರ್ತರು ನೆರೆದಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. BC ರೋಡ್ ಚಲೋಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಊರುಗಳಿಂದೆಲ್ಲ ಕಾರ್ಯಕರ್ತರು ಬಂದು ಜಮಾವಣೆಗೊಂಡಿದ್ದಾರೆ. VHP, ಬಜರಂಗದಳ ಅಷ್ಟು ಜನ ಕಾರ್ಯಕರ್ತರು ಜಮಾವಣೆಗೊಂಡಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಭದ್ರತೆ ಹೆಚ್ಚಿನ ಮಟ್ಟದಲ್ಲಿ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಸದ್ಯಕ್ಕಂತೂ ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಾಡದಂಗೆ ಕಾಣಿಸ್ತಾ ಇದೆ BC ರೋಡ್. ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಹೌದು ಶ್ರುತಿ, ಅಂದರೆ ಆಡಿಯೋಗೆ ಸವಾಲಿಗೆ ಪ್ರತಿ ಸವಾಲಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು BC ರೋಡ್ ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು. BC ರೋಡ್ನ ಜಂಕ್ಷನ್ನಲ್ಲಿ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಏನು ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಅಂದರೆ ಅವರು ಒಂದು ಕರೆ ನೀಡಿದರು, ಅಂದರೆ ನಮ್ಮ ಮೆರವಣಿಗೆ ಸಾಗುವಂತಹ ಏನು ರಸ್ತೆ ಏನಿದೆ ಅಲ್ಲಿ ನೀವು ಬಂದು ನಿಲ್ಲಿ, ನಿಮಗೆ ದಮ್ಮಿದ್ರೆ ಬಂದು
ನಿಲ್ಲಿ ಅಂತ ಒಂದು ಆಡಿಯೋವನ್ನು ಹರಿಯಬಿಟ್ಟಿದ್ರು. ಅಂದರೆ ಮಾಜಿ ಪುರಸಭೆಯ ಸದಸ್ಯರವರು, ಅಧ್ಯಕ್ಷರವರು. ಹಾಗಾಗಿ ಆ ಒಂದು ಅವರ ಸವಾಲಿಗೆ ಪ್ರತಿಯಾಗಿ ಇಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರೇನಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು. ಅಂದರೆ ಮೆರವಣಿಗೆ ಸಾಗುವಂಥ ರಸ್ತೆಯ ಪಕ್ಕದಲ್ಲಿ ಇರುವಂಥ ರಕ್ತೇಶ್ವರಿ ಟೆಂಪಲ್ನ ಎದುರು ಇವರೆಲ್ಲರೂ ಬಂದು ಸೇರಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಆ ಭಾಗದಲ್ಲಿ ಇರುವಂಥದ್ದು ಬೀಚ್ ರೋಡ್ನ ಪ್ರಮುಖ ರಸ್ತೆಯ ಪಕ್ಕದಲ್ಲಿ ಈ ಒಂದು ರಕ್ತೇಶ್ವರಿ ಟೆಂಪಲ್ ಇರುವಂಥದ್ದು. ರಕ್ತೇಶ್ವರಿ ಟೆಂಪಲ್ನ ಎದುರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಜಮಾಯಿಸಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಆಗಿರುವಂಥದ್ದು. ಖುದ್ದು SP ಆದಂತಹ ಯತೀಶ್ ಅವರೇ ಈ ಒಂದು ಫೀಲ್ಡಿಗೆ ಇಳಿದು ಇವರನ್ನು ಅಂದರೆ ಇಲ್ಲಿ ಭದ್ರತೆಯನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ರಕ್ತೇಶ್ವರಿ ಟೆಂಪಲ್ನ ಪಕ್ಕದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವರ ಮುಖಂಡರು ಕೂಡ ಅಂದರೆ ಹಿಂದೂ ಸಂಘಟನೆಯ ಹೆಚ್ಚಿನ ಮುಖಂಡರು ಕೂಡ ಈ ಒಂದು ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ನೋಡ್ಬೋದು. ಜಿಲ್ಲೆಯ ಮೂಲೆಗಳಿಂದಲೂ ಕೂಡ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿರುವಂಥ ಬೀಚ್ ರೋಡ್ ಚಲೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿರುವಂಥದ್ದು. ಈಗ ನಮ್ಮ ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗುವ. ಆಡಿಯೋ ಸವಾಲಿಗೆ ಪ್ರತಿ ಸವಾಲಾಗಿ ನೀವೆಲ್ಲರೂ ಸೇರಿದ್ರಿ, ಮುಂದೆ ಏನಂತ? ನಾವು ಸವಾಲನ್ನು ಸ್ವೀಕರಿಸಿದ್ದೇವೆ. ಮುಂದೆ ಏನು ಅಂತೇಳಿ ನಾವು ಮಾಧ್ಯಮದ ಮುಂದೆ ನಾವು ಏನು ಅದನ್ನು ನೇರವಾಗಿ ಹೇಳುವಂಥ ಪ್ರಶ್ನೆ ಇಲ್ಲ. ನಮ್ಮ ನಿರ್ಧಾರ ಏನು ಅಂತ ನಮ್ಗೆ ಗೊತ್ತಿದೆ, ಅದನ್ನು ನಾವು ಮಾಡಿಯೇ ಮಾಡ್ತೇವೆ. ಯಾಕಂದರೆ ಒಂದು ಹೇಳಿಕೆಗೆ ಇಷ್ಟು ದೊಡ್ಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಒಂದು ಬೇಕು ಅಂತಲೇ ಒಂದು ರಿಯಾಕ್ಷನ್ ಮಾಡ್ತಾರೆ ಅಂತ ಕೇಳಿದರೆ ಜಾಗೃತ ಹಿಂದೂ ಸಮಾಜ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಒಂದು ಗುಂಡಾಗಿರಿಯ ರಾಜಕಾರಣ ನಡೀತಾ ಇದೆ. ಇದನ್ನು ನಾವು ಎದುರಿಸ್ತೇವೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವಾಗಲೂ ಹೇಡಿ ಸಮಾಜ ಅಲ್ಲ ಎನ್ನುವಂಥ ಒಂದು ಸವಾಲು ಅಂದರೆ ದಮ್ ಇದೆಯಾ ನಿಮಗೆ? ದಮ್ ಇದ್ದರೆ ನಿಲ್ಲಿ ಅನ್ನುವಂಥದ್ದೇ ಸವಾಲು ಬರುತ್ತೆ. ದಮ್ಮನ್ನು ದಮ್ ನಮಗಿದೆ. ಇಂದು ನೋಡಿ, ಇಡೀ ದೇಶದಲ್ಲಿ ಆ ಹಿಂದೂ ಸಮಾಜ ದಮ್ಮಿದ್ದ ಕಾರಣ ಈ ದೇಶ ಉಳಿದಿದೆ. ಆ ದಮ್ಮಿನಲ್ಲೇ ನಾವು ಅದನ್ನು ಹೋರಾಟವನ್ನು ಮಾಡ್ತೇವೆ. ಆ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇಬ್ಬರು ಯಾರು, ಒಬ್ಬ ಬಂಟ್ವಾಳದ, ಅವರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಅವರು ನಮಗೆ ಏನೂ ಅಲ್ಲ. ಅವರೊಂದು ಬಚ್ಚ, ನಾವು ಒಂದು ಏಕವಚನದಲ್ಲಿ ಹೇಳಬೇಕಿದ್ರೆ ಬಚ್ಚ ನಾಯಿಗಳಾಗಿ ನಾವು ಹೇಳ್ತೇವಲ್ಲ, ಒಂದು ಕಾಟು ನಾಯಿ ಅಂತೇಳಿ, ಆ ರೀತಿಯ ಜನಗಳು. ಅವರ ಸವಾಲು, ಅವರೊಂದು ನಮಗೆ ಸವಾಲೇ ಅಲ್ಲ. ಯಾರೆಲ್ಲ ಮುಖಂಡರು ಬರ್ತಾರೆ ಅಂತ? ಮುಖಂಡರು ಈಗ ನಮ್ಮ ಇವರು ಶರಣ್ ಬರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೀಗ ನಮ್ಮ ಒಳಗಿನ ಹಿರಿಯರಿಗೆ ಗೊತ್ತಿದೆ ಏನು ಆಗ್ತದೆ ಅಂತೇಳಿ. ಮತ್ತು ಅವ್ರದ್ದು ಇಲಾಖೆಯವರು ಅದ ಕೆಲಸವನ್ನು ಅವರು ನಿರ್ಧಾರ ಮಾಡ್ತಾರೆ. ಹಿಂದೂ ಸಂಘಟನೆ ಮುಖಂಡರು ಹೇಳ್ತಿರುವಂಥದ್ದು ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಅಂದರೆ ಉಡುಪಿ, ಕಾರ್ಕಳ ಆ ಭಾಗದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ರಕ್ತೇಶ್ವರಿ ಟೆಂಪಲ್ನ ಏನು ಬಲಭಾಗದಲ್ಲಿ ಕಾಣ್ತಿರುವಂತಹ ದೃಶ್ಯ. ರಕ್ತೇಶ್ವರಿ ಟೆಂಪಲ್ನ ಬಲಭಾಗದಲ್ಲಿ ಹಿಂದೂ ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಾಕಷ್ಟು ಮುಖಂಡರು ಇಲ್ಲಿ ಬಂದು ಸೇರಿರುವಂಥದ್ದು. ಅಂದರೆ ಅವರು ಸವಾಲು ಹಾಕಿದ್ದಾರೆ, ಅದಕ್ಕೆ ನಾವು ಆ ಒಂದು ಸವಾಲನ್ನು ಸ್ವೀಕರಿಸಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದ್ದೇವೆ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಮೆರಿಕಾದ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಮತ್ತೊಮ್ಮೆ ಹತ್ಯೆಗೆ ಯತ್ನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 2ನೇ ಬಾರಿ ಯತ್ನ ಆಗಿರೋದು. ಫ್ಲಾರಿಡಾದಲ್ಲಿರುವ ಟ್ರಂಪ್ ಗಾಲ್ಫ್ ಕ್ಲಬ್ನಲ್ಲಿ ಗುಂಡಿನ ದಾಳಿಯಾಗಿದೆ. ಅಪಾಯದಿಂದ ಪಾರಾಗಿದ್ದಾರೆ ಅಮೆರಿಕಾದ ಮಾಜಿ ಅಧ್ಯಕ್ಷ. ಶಂಕಿತನ ಬಂಧನವಾಗಿದೆ. ಸ್ಥಳದಿಂದ AK-47 ಬಂದೂಕನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬ್ಯಾಕ್ ಪ್ಯಾಕ್, ಗೋಪ್ರೋ ಕ್ಯಾಮ್ರಾ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 270ರಿಂದ 450 ಮೀಟರ್ ದೂರದಿಂದ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟ್ರಂಪ್ ಗಾಲ್ಫ್ ಆಡ್ತಾ ಇದ್ದ ಸಂದರ್ಭದಲ್ಲೇ ಈ ಗುಂಡಿನ ದಾಳಿಯಾಗಿದೆ. ಶಂಕಿತನತ್ತ ಗುಂಡಿನ ದಾಳಿ ನಡೆಸಿರೋ ಭದ್ರತಾ ಪಡೆ ಆ ಮೂಲಕ ಶಂಕಿತನನ್ನ ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಯನ್ ವೆಸ್ಲಿ ರೌತ್ 58 ವರ್ಷ ಎಂಬಾತನ ಬಂಧನ ಕೂಡ ಆಗಿದೆ. ಉಕ್ರೇನ್ ಬೆಂಬಲಿಗನಾಗಿರುವಂತಹ ಶಂಕಿತ ಆರೋಪಿ. 60 ದಿನಗಳಲ್ಲಿ ನಡೆದ 2ನೇ ಹತ್ಯೆಗೆ ಯತ್ನ ಇದು. ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಹತ್ಯೆಗೆ 2ನೇ ಬಾರಿ ಯತ್ನ. ಸದ್ಯ ಶಂಕಿತನ ಬಂಧನ ಕೂಡ ಆಗಿದೆ. ಆತನನ್ನ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ.
ಓಪನ್ ಸಮಾರಂಭದಲ್ಲಿ ಭಾಷಣ ಮಾಡ್ತಿದ್ದಾಗ ಈ ಹಿಂದೆ ಟ್ರಂಪ್ ಮೇಲೆ ದಾಳಿಯಾಗಿತ್ತು, ಗುಂಡಿನ ದಾಳಿ. ಜಸ್ಟ್ ಮಿಸ್, ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು ಟ್ರಂಪ್. ಈಗ 2ನೇ ಬಾರಿ ಅವರ ಮೇಲೆ ಹತ್ಯೆಗೆ ಯತ್ನ ಆಗಿರೋದು. ಗಾಲ್ಫ್ ಆಡ್ತಾ ಇದ್ದಂಥ ಸಂದರ್ಭದಲ್ಲೇ ದಾಳಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 270 ಮೀಟರ್ ದೂರದಿಂದ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ತತ್ಕ್ಷಣಕ್ಕೆ ಭದ್ರತಾ ಪಡೆ ಅಲರ್ಟ್ ಆಯಿತು, ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 2 ದೃಶ್ಯ ನಾವೀಗೇನು ಗಮನಿಸ್ತಾ ಇದೀವಲ್ಲ, ಈ ಹಿಂದೆ ಆಗಿರೋದಿದು. ಟ್ರಂಪ್ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಕೂಗಳತೆಯ ದೂರದಿಂದ ಅಟ್ಯಾಕ್ ಆಗುತ್ತೆ ಅವ್ರ ಮೇಲೆ. ತತ್ಕ್ಷಣಕ್ಕಲ್ಲಿದ್ದವರೇ ಅವರನ್ನ ಬಚಾವ್ ಮಾಡ್ತಾರೆ. ನೋಡಿ, ತೀವ್ರವಾಗಿ ಪೆಟ್ಟಾಗುತ್ತೆ ಹಣೆಗೆ. ಇದು ಹಿಂದೆ ಆಗಿರುವಂಥ ಅಟ್ಯಾಕ್. ಈಗ ಮತ್ತೊಮ್ಮೆ ಅವರ ಹತ್ಯೆಗೆ ಯತ್ನ ಆಗಿರೋದು. ಈ ಸಂದರ್ಭಕ್ಕೆ ಶಂಕಿತನ ಬಂಧನ ಕೂಡ ಆಗಿದೆ.